ಬರಬೇಕು. ಎಲ್ಲರೂ ಕಲಾವಿದರೇ, ಎಲ್ಲರೂ ಕಲಾಬಂಧುಗಳೇ, ಇಲ್ಲಿ ದಯಮಾಡಿ ಮೊದಲೇ ಕೇಳ್ಕೊತಾ ಇದ್ದೀನಿ, ಅವ್ರನ್ನ ಕರೆದು ಇವ್ರನ್ನ ಕರೆದು ಈ ಭಾವನೆ ಬೇಡ, ಎಲ್ಲರೂ ಕೂಡ ನಮ್ಮವರೇ. ಎಲ್ಲರೂ ನಮಸ್ಕಾರ. ರಂಗಭೂಮಿ ಎಂದರೆ ಬರೀ ನಗರೆಯಲ್ಲ, ಅದೊಂದು ತಪಸ್ಸು, ಸತತವಾದಂತಹ ಪರಿಶ್ರಮ, ರಂಗದ ಬೆಳಕು, ತೆರೆಯ ಹಿಂದಿನ ಬೆವರು, ಪ್ರೇಕ್ಷಕರ ಚಪ್ಪಾಳೆ, ಇದರೆಲ್ಲರ ನಡುವೆ ರಂಗಭೂಮಿಗಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದಂತಹ ರಂಗಸಿಂಹ, ಕಲಾ ತಪಸ್ವಿ, ನಾಡಿನ ಹೆಮ್ಮೆಯ ರಂಗಭೂಮಿ ನಿರ್ದೇಶಕರಾದಂತಹ ಶ್ರೀ ಜೋಶಿ ಸತತ 25ರಿಂದ 30 ವರ್ಷಗಳ ಕಾಲ ರಂಗಭೂಮಿಯ ಸೇವಕನಾಗಿ, ರಂಗ ನಟನಾಗಿ, ರಂಗಭೂಮಿಯ ನಿರ್ದೇಶಕನಾಗಿ ಸಾವಿರಾರು ಹೆಚ್ಚು ಕಲಾವಿದರನ್ನು ತಯಾರು ಮಾಡಿ, ಸಾವಿರಕ್ಕೂ ಹೆಚ್ಚು ನಾಟಕಗಳಲ್ಲಿ ನಿರ್ದೇಶನವನ್ನು ಮಾಡಿ, ಜನರ ಮನಸ್ಸಿನಲ್ಲಿ ಮನೆ ಮಾಡುವಂತೆ, ಇತಿಹಾಸದ ಪುಟದಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆ ಮಾಡುವಂತೆ ಅವರ ಅನುಗತವಾದಂತಹ ಸೇವೆ ಮಾಡಿಕೊಂಡು ಬಂದಿರುವಂತಹ ನಮ್ಮೆಲ್ಲರ ನೆಚ್ಚಿನ ರಂಗಭೂಮಿ ನಿರ್ದೇಶಕರಾದಂತಹ ಶ್ರೀ ಚೌಡೇಶ್ವರ. ಮೈಸೂರು, ಬೆಂಗಳೂರು, ಮಂಡ್ಯ, ಹಾಸನ, ತುಮಕೂರು, ರಾಮನಗರ, ಚನ್ನಪಟ್ಟಣ ಇಂತಹ ಅನೇಕ ಜಿಲ್ಲೆಗಳಿಂದ ಅವರದೇ ಆದಂತಹ ಅಪಾರ ಅಭಿಮಾನಿಗಳಿಂದ ಇಂದು ಮೈಸೂರಿನ ಪುರಭವನದಲ್ಲಿ ಬಂಗಾರದ ಕಲೆಯ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಬಂಗಾರದಂತೆ ಅವರ ನಾಟಕದ ನಿರ್ದೇಶನ, ಸಾಹಿತ್ಯ, ಅಭಿನಯ, ಸಂಗೀತ ಮತ್ತಷ್ಟು ಮೆರುಗು ಹೆಚ್ಚಾಗಲಿ ಅಂತ ಅವರ ಅಪಾರ ಅಭಿಮಾನಿಗಳು, ಶಿಷ್ಯ ವೃಂದದವರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಇವತ್ತು ಈ ಸಾಕ್ಷಾತ್ ಚಿತ್ರದ ಮೂಲಕ ಅವರ ಪ್ರಾರಂಭಿಕ ಸಂಘರ್ಷಗಳು, ಹಾಗೆ ಯಶಸ್ಸುಗಳು ಹಾಗೂ ಏಳು ಬೀಳಿನ ಈ ಒಂದು ಕಿರುಚಿತ್ರದಲ್ಲಿ ನೋಡೋಣ. ಹಾರ್ಮೋನಿಯಂ ಸ್ವರ ನಲಿಕೆಯ ಮೇಲೆ ಇವರ ಕೈಬೆರಳುಗಳು ಓಡಾಡಲು ಆರಂಭಿಸಿದರೆ ನರ್ತನ ಮಾಡ್ತಾಳೆ. ಶ್ರೀ ಚೌಡಶೇಖರ ರಂಗ ತುದಿಯಲ್ಲಿ ಸರಸ್ವತಿ ದೇವಿ ನಡೆಯಲು ಆರಂಭಿಸುತ್ತಾಳೆ. ಶ್ರೀ ಚೌಡಶೇಖರ ಮೂಲತಃ ಈ ನರಸೀಪುರ ತಾಲೂಕಿನ ಕೃಷ್ಣಾಪುರ ಗ್ರಾಮದವರು. ಲಿಂಗಶೇಖರ್ ಮತ್ತು ಶಿವಮ್ಮ ದಂಪತಿಗಳ ಮಗನಾಗಿ ಜನಿಸಿದ್ದು 1963 ಆಗಸ್ಟ್ ತಿಂಗಳಲ್ಲಿ. 4 ತಮ್ಮಂದಿರು ಹಾಗೂ 2 ತಂಗಿಯರು ಇವರ ಒಡಹುಟ್ಟಿದವರು.
ಅದಕ್ಕೆ ಪೂರ್ವಸಿದ್ಧತೆಯಾಗಿ ಮನಸ್ಸು ಮತ್ತು ಮಾತನಾಡುತ್ತಾ ಆರೋಗ್ಯ ನುಡಿಯುವುದು ಶ್ರದ್ಧೆಯಿಂದ ನುಡಿಯುತ್ತಾರೆ. ಈಗ ನಮ್ಮ